ಇಲ್ಲೊಬ್ಬ ವ್ಯಕ್ತಿ ಕ್ಷೌರ ವೃತ್ತಿಯನ್ನ ಮಾಡುತ್ತಿದ್ದು ಜೊತೆಗೆ ಸತತ 10 ವರ್ಷಗಳಿಂದ ಅನಾಥರಿಗೆ ನಿರ್ಗತಿಕರಿಗೆ ಉಚಿತ ಕ್ಷೌರ ಸೇವೆ ಮಾಡುತ್ತಾ ಬರ್ತಿದ್ದಾರೆ. ಅವರ ಸೇವೆಯನ್ನ ಗುರುತಿಸಿ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸಹ ನೀಡಿ ಗೌರವಿಸಿದೆ. ಅದ್ಯಾರು ಅಂತೀರಾ? ಈ ವರದಿ ನೋಡಿ. ಆ ಮಕ್ಕಳಿಗೆ ಏನು ಹೇಳಬೇಕಂದ್ರೆ ಇದು ತಂದೆ ತಾಯಿಗೆ ನಾವು ಬೆಲೆ ಕಟ್ಟರ ಆಸ್ತಿ ಅಂತ ಹೇಳಿಲ್ವಾ, ಅಷ್ಟೇ. ನೆಕ್ಸ್ಟ್ ನಮ್ಮ ಪೊಸಿಷನ್ ಹಿಂಗೆ ಆಗ್ಬೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಕ್ಕಳಾದವರು ನಿಮ್ಮ ತಂದೆ ತಾಯಿ ಇವಾಗ ಬೀದಿಯಲ್ಲಿದ್ದಾರೆ ಅಂತ ನೆಕ್ಸ್ಟ್ ನಿಮ್ಮ ಮಕ್ಕಳು ನಿಮ್ಗೆ ಬೀದಿ ಆಗ್ತಾರೆ. ಹೌದು, ಹೀಗೆ ಹೆಗಲಿಗೆ ಒಂದು ಬ್ಯಾಗ್ ಕೈಚೀಲ ಹಾಕಿಕೊಂಡು ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳ ಕಡೆಗೆ ಹೆಜ್ಜೆ ಹಾಕಿ ಒಂದಿಷ್ಟು ಸಂಕೋಚವಿಲ್ಲದೆ ವಯಸ್ಸಾದವರಿಗೆ ಕಟಿಂಗ್ ಶೇವಿಂಗ್ ಮಾಡುತ್ತಿರುವ ವ್ಯಕ್ತಿಯ ಹೆಸರು ಶಬರೀಶ್ ಅಂತ. ಅಂದಹಾಗೆ ಇವರು ಕಳೆದ 10 ವರ್ಷಗಳಿಂದ ರಸ್ತೆಯ ಬದಿಯ ಅನಾಥರು ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಪ್ರತಿ ಮಂಗಳವಾರ ಅಲ್ಲಿಗೆ ಹೋಗಿ ಉಚಿತವಾಗಿ ಕಟಿಂಗ್ ಶೇವಿಂಗ್ ಮಾಡುತ್ತಾರೆ. ಅದೇ ರೀತಿ ಚಿಂತಾಮಣಿ ತಾಲೂಕಿನ ಮುರಗಮಲ್ಲ ಗ್ರಾಮದ ಹಜರತ್ ಅಮ್ಮಜಾನ್ ಬಾಬಾಜಾನ್ ದರ್ಗಾಕ್ಕೆ ಹೋಗಿ ಕ್ಷೌರ ಕೆಲಸವನ್ನ ಮಾಡುತ್ತಾರೆ. ಇನ್ನು ಪ್ರತಿ ಮಂಗಳವಾರ ಇವರಿಗೆ ಅಂಗಡಿಗಳು ರಜೆ ಇರುತ್ತವೆ. ಹಾಗಾಗಿ ಆ ದಿನದಂದು ಒಂದು ದಿನವನ್ನ ಸಮಾಜ ಸೇವೆಗಾಗಿ ಮುಡಿಪಾಗಿಟ್ಟಿರುತ್ತಾರೆ. ವಾರವೆಲ್ಲ ಸಂಪಾದನೆ ಮಾಡುತ್ತೇವೆ, ವಾರದಲ್ಲಿ ಒಂದು ದಿನ ನಿರ್ಗತಿಕರಿಗೆ ಸೇವೆ ಮಾಡಿದರೆ ನನಗೆ ಆತ್ಮತೃಪ್ತಿ ಸಿಗುತ್ತದೆ ಎಂಬುದು ಇವರ ನಂಬಿಕೆಯಾಗಿದೆ. ಕ್ಷೌರ ವೃತ್ತಿ ಮಾಡುವುದರ ಜೊತೆಗೆ ಹಸಿದವರಿಗೆ ಹೊಟ್ಟೆ ತುಂಬ ಊಟವನ್ನು ಸಹ ಕೊಡುತ್ತಾರೆ. ಇನ್ನು ಜಿಲ್ಲೆಯಲ್ಲಿ ಯಾರೇ ಈ ರೀತಿ ಸಮಸ್ಯೆ ಇರುವವರು ಕಂಡರೆ ನಮಗೆ ಮಾಹಿತಿ ಕೊಡಿ ಎಂದು ಟಿವಿ ವಾಹಿನಿಯ ಮೂಲಕ ಸಾರ್ವಜನಿಕರಲ್ಲಿ ಮನವಿಯನ್ನು ಸಹ ಮಾಡಿದ್ದಾರೆ. ಒಟ್ಟಾರೆ ಇತರರ ಕುಟುಂಬಕ್ಕೆ ಬೇಡವಾದ ವಯೋವೃದ್ಧರ ಸೇವೆ ಮಾಡುತ್ತಿದ್ದ ಶಬರೀಶ್ರನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿರುವುದು ಮಾತ್ರ ಅಭಿನಂದನಾರ್ಹವೇ ಸರಿ. ನಾವು ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಈ ದಿನ ಮುರುಮಲ್ಲ ದರ್ಗಾಗೆ ಬಂದಿದ್ದೀವಿ. ಇಲ್ಲಿ ಪಾಪ ನಿರ್ಗತಿರು ಅನಾಥರು ಜಾಸ್ತಿ ಜನ ಇದ್ದಾರೆ ಇಲ್ಲಿ. ಅದೇ ತರಹ ಅವರಿಗೆಲ್ಲ ಕಟಿಂಗ್ ಶೇವಿಂಗ್ ಮಾಡಿ ಅವರಿಗೊಂದು ಸೇವೆಯನ್ನು ಮಾಡಬೇಕಂತ ನಮ್ಮ ಮುರುಮಲ ದರ್ಗಾ ಹತ್ರ ಬಂದಿದ್ದೀವಿ. ನೋಡಿ ಸ್ನೇಹಿತರೆ, ಇಲ್ಲಿರೋರು ನೋಡಿದೆ ಒಂಥರ ಜಾಸ್ತಿ ಬಾಧೆ ಅನಿಸುತ್ತೆ, ಕಳ್ಳಿಂಡುತ್ತೆ. ಅದೇ ತರಹ ತಂದೆ ತಾಯಿನ ಬೀದಿಗೆ ಹಾಕಿದ್ದಾರೆ. ತಂದೆ ತಾಯಿನ ಬೀದಿಗೆ ಹಾಕ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಬೆಲೆ ಕಟ್ಟರಾದ ಆಸ್ತಿ ಯಾವ್ದಿದೆ ತಂದೆ ತಾಯಿ. ದಯವಿಟ್ಟು ಇವರು ನೋಡಿ, ಇವರು ಪಾಪ ನೋಡೋರಿಲ್ಲ, ಇವ್ರು ಕೇಳೋರಿಲ್ಲ, ಸ್ನಾನ ಮಾಡಿಸೋರಿಲ್ಲ. ಅದೇ ತರಹ ನಮ್ಮ ಸೇವೆ ಅನ್ನೋದು ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಅವರು ಒಂದು ಕಟಿಂಗ್ ಶೇವಿಂಗ್ ಮಾಡಿ ಒಂದು ಸೇವೆ ಬಂದಿದ್ದೀವಿ ಈ ದಿನ. ದಯವಿಟ್ಟು ನೀವು ನಾಗರಿಕರಲ್ಲಿ ಒಂದು ವಿನಂತಿ, ಬೀದಿಯಲ್ಲಿ ಯಾರನ್ನು ನಿಮ್ಗೆ ಕಾಣಿಸಿದ್ರೆ ನಿರ್ಗತಿರು ಅನಾಥರು ನೀವೊಂದು ಸಹಾಯ ಮಾಡಿ, ಒಂದು ಕಾಲ್ ಮಾಡಿ, ನಮ್ಮದು ಒಂದು ಫೋನ್ ನಂಬರ್ ಕೊಟ್ಟಿರ್ತೀವಿ, ಒಂದು ಕಾಲ್ ಮಾಡಿ ನಾವು ಒಂದು ಶೇವಿಂಗ್ ಕಟಿಂಗ್ ಮಾಡಿ ರೆಡಿ ಮಾಡಿ ಒಂದು ಆಶ್ರಮಕ್ಕೂ ಸೇರಿಸೋಣ. ಕೈಲಾದಷ್ಟು ಸಹಾಯ ಮಾಡೋಣ ನಿರ್ಗತಿಯರಿಗೆ. ಇವಾಗ ಬೀದಿಯಲ್ಲಿರ್ತಾರೆ, ಅವರು ಯಾರು ನೋಡೋರು ಇರಲ್ಲ, ನಾವು ಅವ್ರಿಗೆ ಒಂಚೂರು ಸಹಾಯ ಮಾಡಲಿಲ್ಲ ಚೆನ್ನಾಗಿರಲ್ಲ. ನೋಡಿ ಸ್ನೇಹಿತರೆ, ದಯವಿಟ್ಟು ಒಂದು ಕಾಲ್ ಮಾಡಿ ಅವ್ರಿಗೂ ಒಂದು ಸೇವೆ ಮಾಡೋಣ. ನಿಮ್ಮ ಕೈಲಾದ ಸಹಾಯ ಇದೆ ಅಂದರೆ ಅವರು ನಿಮ್ಮ ಹತ್ರ ಎಲ್ಲನ ಕಾಣಿದ್ರೆ ಒಂದು ಫೋನ್ ಮಾಡಿ ನಾವು ಒಂದು ಶೇವಿಂಗ್ ಕಟಿಂಗ್ ಮಾಡಿ ರೆಡಿ ಮಾಡಿ ಬಟ್ಟೆ ಗಿಟ್ಟಾಗಿ ಎಲ್ಲೊಂದು ಆಶ್ರಮಕ್ಕೆ ಸೇರಿಸೋಣ. ದಯವಿಟ್ಟು ಇದೆಲ್ಲ ಮಾಡ್ತಾಯಿದ್ರು ಒಂಥರ ಅದೊಂದು ಖುಷಿ. ಇವಾಗ ಬೀದಿಯಲ್ಲಿ ಮಾಡ್ತಾಯಿದ್ರೆ ಇವ್ರಿಗೆ ಯಾರು ನೋಡೋರು ಇರೋಲ್ಲ. ಇದೊಂದು ಖುಷಿ ಸರ್. ನಾವು ಸುಮಾರು 10 ವರ್ಷದಿಂದ ಮಾಡ್ತಾಯಿದ್ದೀವಿ. ಇದೊಂದು ಖುಷಿ ಕೊಡುತ್ತೆ ನಮಗೆ. ನೋಡಿ, ನಮ್ಮ ತಂದೆ ತಾಯಿನ ಬೀದಿಗೆ ಬಿಟ್ಟರೆ ಯಾವ ಥರ ಸಫರ್ ಆಗ್ತೀವಿ ಅಂದರೆ, ಬೆಲೆ ಕಟ್ಟರಾದ ಆಸ್ತಿ ಯಾವ್ದು ತಂದೆ ತಾಯಿ ಅಂಥವ್ರನ್ನ ಎತ್ತಿ ಬೀದಿಗೆ ಹಾಕ್ತಾರೆ. ನಾವು ನೋಡಲಿಲ್ಲ ಅಂದ್ರೆ ಏನು ಸರ್ ಅರ್ಥ, ಅದಕ್ಕೆ ಚೆನ್ನಾಗಿರಲ್ಲ. ಇದು ನಮ್ಮ ಕೈಲ ಸಹಾಯ. ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ನಿರ್ಗತಿರ ನಿರಂತರ ಸೇವೆ ನಾವು 10 ವರ್ಷದಿಂದ ಮಾಡ್ತಾಯಿದ್ದೀವಿ. ಇನ್ನೂ ನಾವು ಜೀವನ ಪೂರ್ತಿ ಮಾಡ್ತೀವಿ. ದಯವಿಟ್ಟು ನೀವು ಒಂದು ನಮ್ಮ ಸಹಾಯ ಮಾಡಿ. ಅಂದರೆ ಬೀದಿಯಲ್ಲಿರೋ ಯಾರನ್ನ ಇದ್ದರೆ ಒಂದು ಕಾಲ್ ಮಾಡಿ ನಾವು ಒಂದು ಸೇವೆ ಮಾಡಿ ಅವ್ರಿಗೂ ಆಶ್ರಮಕ್ಕೆ ಸೇರಿಸೋಣ. ಈ ರೀತಿ ಆ ಮಕ್ಕಳಿಗೆ ಏನು ಹೇಳಬೇಕಂದ್ರೆ ಇದು ತಂದೆ ತಾಯಿಗೆ ನಾವು ಬೆಲೆ ಕಟ್ಟರ ಆಸ್ತಿ ಅಂತ ಹೇಳಿಲ್ವಾ, ಅಷ್ಟೇ. ನೆಕ್ಸ್ಟ್ ನಮ್ಮ ಪೊಸಿಷನು ಹಿಂಗೆ ಆಗ್ಬೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಕ್ಕಳಾದವರು ನಿಮ್ಮ ತಂದೆ ತಾಯಿ ಇವಾಗ ಬೀದಿಯಲ್ಲಿದ್ದಾರೆ ಅಂತ ನೆಕ್ಸ್ಟ್ ನಿಮ್ಮ ಮಕ್ಕಳು ನಿಮ್ಗೆ ಬೀದಿ ಆಗ್ತಾರೆ. ಅದರ್ಥ ಮಾಡ್ಕೊಳ್ಳಿ. ನಾವು ಯಾವುದನ್ನು ಒಂದು ಮರ ನೆಟ್ಟರೆ ಅಂದರೆ ಹುಣಸೆ ಮರ ನೆಟ್ಟರೆ ಹುಣಸೆಕಾಯಿ ಬರುತ್ತೆ, ಅರ್ಥ ಆಯ್ತಾ? ನಾವು ಮಾಡಿರೋ ತಪ್ಪು ಕೆಲಸ ನಮ್ಮ ಮಕ್ಕಳು ನಮ್ಮ ಮೇಲೆ ಅದೇ ಥರ ತೋರಿಸ್ತಾರೆ. ದಯವಿಟ್ಟು ತಂದೆಯಿಂದ ಬೀದಿಗೆ ಹಾಕ್ಬೇಡಿ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಇವಾಗ ನಿಮ್ಮ ತಂದೆ ತಾಯಿಗೆ ಬಂದಿರೋ ಪರಿಸ್ಥಿತಿ ನಿಮಗೂ ಬರ್ಬೋದು. ದಯವಿಟ್ಟು ಎಚ್ಚರಿಕೆಯಿಂದಿರಿ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.